ಹೊಳಿ ಅಂದ್ರೆ ಎಲ್ಲಿಗೆ ಹೊರಟ್ರಿ? ಅತ್ತೆ, ನನಗೆ ನಮ್ಮ ಅಮ್ಮನ ಮೇಲೆ ನಂಬಿಕೆ ಇಲ್ಲ. ನಮ್ಮಮ್ಮ ಏನಾರ ಒಂದು ಖತರ್ನಾಕ್ ಮಾಡ್ಬಿಟ್ಟು ಹೆಂಗನ ಮಾಡಿ ನನ್ನ ತಂಗಿನ ವಾಪಸ್ ಜೈಲಿಂದ ಬಿಡಿಸ್ಕೊಂಡ್ಬಿಟ್ಟು ಬರ್ತಾರೆ. ಅವಳೇನಾರ ಜೈಲಿಂದ ಬಂದರೆ ಅವಳೇನಾರು ಮತ್ತೆ ಅವಳು ಅದೇ ಆಟಕ್ಕೆ ಹಿಡ್ದೇ ಹಿಡಿತಾಳೆ. ಅವಳಿಂದ ನಮಗೆ ಯಾವ ನೆಮ್ಮದಿನೂ ಇರಲ್ಲ. ಅದಕ್ಕೆ ಒಂದೇ ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಬಿಟ್ಟೆ ಬರ್ತೀನಿ ಡೈರೆಕ್ಟ್ ಆಗಿನೇನೆ. ಇಲ್ಲ ಯಾರು ಬಂದು ಹೇಳಿದ್ರು ಬಿಡಬಾರ್ದು ಅಂತ. ಬ್ಯಾರೆ ಯಾರೋ ಬಿಡಿಸ್ತಾರೆ ಅಂತ ಡೌಟ್ ಇಲ್ಲ ನಂಗೆ. ನನ್ನ ಮಗಳವಳಲ್ಲ, ಮಗಳು ನಿಧಿ, ಅವಳೇನಿಯ ಬಿಡಿಸ್ತಾಳೆ ಅಂತ ಅನ್ನಿಸ್ತದೆ ನನಗಂತೂ. ಹೊಳಿ ಅಂದ್ರೆ ನನ್ನ ಮಗಳು ಯಾರನ್ನ ಅಯ್ಯೋ ಅಂದ್ಬಿಟ್ರೆ ಹಂಗೆ ಕರಗಿ ನೀರಾಗಿ ಹೋಗ್ಬಿಡ್ತಾಳೆ. ಹೊಸಿ ಹುಷಾರಾಗಿರ್ಬೇಕು ಅವಳು ಇಸಿದಾಗಂತೂ. ಹೋಗಿ 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 ಅವಳನ್ನೇ ನಾವು ನೆಮ್ಕೊಬಿಟ್ರೆ ಅಷ್ಟೇನಿಯ ನೀರಾಗ್ಬಿಟ್ಟು ನೀರಾಗಿ ಹೋಗ್ಬಿಡ್ತಾಳೆ ನೋಡಿ. ಇನ್ನು ಮ್ಯಾಲೆ ಅವಳ ಬಗ್ಗೆ ಎಲ್ಲನೂ ಶಾನೆ ಎಲ್ಲನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಾಗಿ ಹೇಳ್ಬಿಟ್ಟು ಬರ್ರಿ ಹಿಂಗೆ ಅಂತ ಹೇಳ್ಬಿಟ್ಟು. ಆವಾಗ ನಾಡ್ಕೋಗಿ ಬಂದು ಸೊರೊಯ್ತಾರೆ. ಬಿಡ್ಲೇ ಬ್ಯಾಡ್ರಿ ಅಂತ ಹೇಳ್ಬಿಟ್ಟು ಬನ್ನಿ. ಅದಕ್ಕೆ ಹೊರಟಿರೋದು. ಸುಮ್ಮನೆನೇ ಅವಳನ್ನ ಈಚೆ ಕಡೆ ಕಳ್ಸೋಕ್ಕೆ ನನಗೂ ಇಷ್ಟ ಇಲ್ಲ. ಅವಳು ಬರಲೇಬಾರ್ದು ಈಚೆ ಕಡೆಗೆ, ಅಲ್ಲೇ ಬಿದ್ದಿರಬೇಕು. ಅವಳಿಂದ ಎಷ್ಟು ನೋವು ಪಟ್ಟಿದ್ದೀವಿ ಅಂತ ನಮಗೆ ಗೊತ್ತು. ಸ್ವಲ್ಪ ಅಲ್ಲ ಅತ್ತೆ, ಶಾನೆ ನೋವು ಪಟ್ಬಿಟ್ಟಿದ್ದೀವಿ. ಏನೋ ಬಿಡು, ನನ್ನ ಹೆಂಡತಿ ಚೆನ್ನಾಗವಳೆ, ಇಲ್ಲಿ ಆರಾಮಾಗವಳೆ ಅಂತ ಅನ್ಕೊಂಡ್ರೆ ಇಂಥ ಕೆಲಸನ ಮಾಡೋದವಳು ನಾಳೆ ಇನ್ನೂ ಜಾಸ್ತಿ ದೊಡ್ಡ ಅಪಾಯ ಬರೋದಕ್ಕಿಂತ ಮುಂಚೆ ಈಗಲೇ ಬುದ್ಧಿ ಕಲಿಸ್ಬೇಕು. ನಾನಂತೂ ಬುದ್ಧಿ ಕಲಿಸ್ತೀನಿ, ಬಿಡಲ್ಲ ಇಷ್ಟಕ್ಕೇನೆ. ಸರಿ ಕಣಪ್ಪ, ಹೋಗ್ಬಿಡ್ ಬಾ. ಜೈಲಾಗ ಏನೇನಾಯ್ತು ಎಲ್ಲ ನೋಡ್ಕೊಂಡ್ಬಿಟ್ ಬಾ, ಸರಿನಾ? ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಈಚೆ ಕಡೆಗೆ ಬರಬಾರ್ದು. ನನ್ನ ಮಗಳು ಹೆಂಗನೂ ಚೆನ್ನಾಗಿದ್ಬಿಟ್ರೆ ಇಲ್ಲ ಅಷ್ಟೇ ಸಾಕು. ಮಗು ಆಗೋ ತನಕ ಇಲ್ಲೇ ಇರಲಿ ಕಣಪ್ಪ. ಅಲ್ಲಿ ಬಂದರೆ ಸುಮ್ಮನೆ ಚೆನ್ನಾಗಿರಲ್ಲ. ನಿಮ್ಮ ಅಮ್ಮನೂ ನಾನು ನಂಬಕ್ಕಾಗಲ್ಲ. ನೀವು ಬೇರೆ ಮನೆ ಮಾಡ್ತೀನಿ ಅಂತ ಹೇಳಿದ್ರು ನಿಮ್ಮ ಅಪ್ಪ ಒಪ್ಪಕ್ಕಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನೋಡು, ನಮ್ಮ ಮಗಳು ಹೆಂಗೋ ಇಲ್ಲಿ ಪೊದ್ದಿ ಮನೆಗೆ ಬೆಳ್ಕೊಂಡು ಹೆಂಗೋ ಮಗ ಮಾಡ್ಕೊಳ್ಳೋಗಂಟ ಸುಮ್ಕಿರಪ್ಪ. ಈ ಮಗಿಗೆ ಶಾನೆ ಅಪಾಯ ಐತೆ ಅಂತ ಗೊತ್ತಾದ್ಮೇಲೆ ಇನ್ನೇನು ತಾನೇ ಮಾಡೋಕ್ಕಾಯ್ತದೆ ಹೇಳು? ಸರಿ ಅತ್ತೆ, ಹಂಗೆ ಮಾಡ್ತೀನಿ ಬಿಡಿ. ನೋಡೋಣ. ಅವಳ ಬಗ್ಗೆ ಫಸ್ಟ್ ಜೈಲ್ ಹತ್ರ ಹೋಗ್ಬಿಟ್ಟು ವಿಚಾರಿಸ್ಕೊಂಡ್ಬಿಟ್ಟು ಬರ್ತೀನಿ. ಏನು ಕೇಸು, ಯಾವ ಥರ ಏನು ಅಂತ ವಿಚಾರ ಮಾಡ್ಕೊಂಡು ಬರ್ತೀನಿ ಬಿಡಿ, ಸರಿನಾ? ಈಗ ಟೈಮ್ ಇಲ್ಲ, ಹೊರಡ್ತೀನಿ. ಇನ್ನೂ ಸ್ವಲ್ಪ ನಾನು ಕೆಲಸ ಐತೆ. ನೋಡೋಣ, ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ನೀವು ಅಲ್ಲಿ ತನಕ ನನ್ನ ಹೆಂಡ್ತಿನ ಹುಷಾರಾಗಿ ನೋಡ್ಕೊತಾ ಇರಿ. ಅಯ್ಯೋ ನನ್ನ ಮಗಳು ಕಣಪ್ಪ, ನಿನಗಿನ ಶಾನೆ ನಾನೇನೇ ನೋಡ್ಕೊತೀನಿ. ಅಯ್ಯೋ ಸುಮ್ಕಿರು. ನನ್ನ ಮಗಳನ್ನ ನೋಡ್ಕೊಳಕ್ಕಿಲ್ವಾ? ನೀನು ಆರಾಮಾಗಿ ಹೋಗ್ಬಿಡ್ ಬಾ. ಹಿಂಗಿರ್ಬೇಕಪ್ಪ ಹೆಂಡ್ತಿ ಮೇಲೆ ಪಿರುತಿ ಅಂತಂದ್ರೆ ಹಿಂಗಿರ್ಬೇಕು. ಯಪ್ಪ, ಇಷ್ಟಿದ್ಬಿಟ್ರೆ ನೀನೇ ಸಾಕು ಬಿಡು. ಇವತ್ತೇನ ಪೊಲೀಸ್ನವ್ರು ಏನಾರ ಬಂದು ಇವತ್ತು ನನಗೆ ಕಸ ಗುಡ್ಸು ಪಾತ್ರೆ ತೊಳೆ ಅಂತ ಏನಾರ ಹೇಳಿದ್ರೆ ಹೇಳ್ಬಿಡ್ತೀನಿ. ನಂಗೆ ಹುಷಾರಿಲ್ಲ, ಜ್ವರ ಬಂದ್ಬಿಟ್ಟವೆ ಅಂತ ಹೇಳ್ಬಿಟ್ಟು. ಯವ್ವ, ನಾನು ಯಾಕೆ ಕೆಲಸ ಮಾಡಬೇಕು? ಅಲ್ಲ ಇಷ್ಟು ದಿನ ಸುಮ್ಮನೆ ಕೂರಿಸ್ಕೊಂಡು ಊಟ ಹಾಕೋರು. ಇವಾಗ ನೋಡಿದ್ರೆ ಕೈ ಕಾಲೆಲ್ಲ ಸೊಂಟ ಎಲ್ಲ ಮುರಿದೋಗಂಗೆ ಇದು ಮಾಡ್ತಾವ್ರೆ. ಏನು ಮಾಡಬೇಕು ಒಂದು ಅರ್ಥ ಆಯ್ತಿಲ್ಲ. ಬುಟ್ಟು ಕಳಿಸ್ತಾರೆ ಅಂತ ಹೇಳ್ತಿದ್ರು, ಇನ್ನು ಯಾಕೆ ಬುಟ್ಟು ಕಳಿಸಿಲ್ಲ? ಸುಮ್ಮನೆ ಮಡಿಕೊಂಡವ್ರ ಇಲ್ಲ ಕೆಲಸ ಮಾಡ್ತಿದ್ದೀನಿ ಅಂತ ಮಡಿಕೊಂಬಿಟ್ಟವ್ರ ಅಂತಲೇ ಅರ್ಥ ಆಯ್ತಿಲ್ಲ ನನಗೆ. ಆ ಮಮ್ತಿ ಮನೆಯಾಳಿನ ಬುಟ್ಟು ಕಳ್ಸವ್ರೆ, ನನ್ನನ್ನು ಬುಟ್ಟು ಕಳಿಸಿಲ್ಲ ಅಂತಂದರೆ ಏನರ್ಥ? ಆ ಮಮ್ತಿಗೆ ಯಾರು ಬಿಡಿಸ್ಕೊಂಡೋದ್ರು ಆ ಮಮ್ತಿನ? ನಾನು ಯಾರನ್ನ ಬಿಡಿಸ್ಕೊಂಡು ಹೋಗಿ ಬರ್ತಾರ? ನಮ್ಮ ಅಮ್ಮಂಗನ ನನ್ನ ಮೇಲೆ ಪಿರುತಿ ಬರೋದು ಬೇಡವಾ? ನಮ್ಮ ಅಮ್ಮನ ಬರಬೇಕು ತಾನೇ ನಾನು ಬಿಡಿಸ್ಕೊಂಡು ಹೋಗಿ. ನಮ್ಮ ಅಮ್ಮನೂ ಗೊತ್ತಿಲ್ವೇ? ನೋಡೋಣ ಇರು. ಯಾರೋ ಬತ್ತಿದ್ದಂಗೆ ಅವ್ರೆ. ಏನು ನನ್ನ ರೂಮ್ ಒಳಗಡೆ ಯಾರನ್ನ ಇನ್ನೊಬ್ಬರನ್ನ ಹಾಕ್ತಿದ್ದಂಗೆ ಅವ್ರೆ? ಯಾರನ್ನ? ತಿರ್ಗಿ ನನ್ನ ಮಮ್ತಿನೇ ಕರ್ಕೊಂಬಿಟ್ಟು ಬಂದ್ರೆ ಏನು? ಮನೆಯಾಳಿ ಅವಳನ್ನ ಕರ್ಕೊಂಬಿಟ್ಟು ಬಂದರೆ ನಾನಂತೂ ಭಾಳ ಖುಷಿ ಪಟ್ಬಿಡ್ತೀನಿ. ನಾನಂತೂ ಭಾಳ ಅಂದರೆ ಭಾಳ ಖುಷಿ ಪಡ್ತೀನಿ. ಇದ್ಯಾವ್ದೆಲ್ಲ ಬಿಳಜಿರ್ಲೆ, ಇದ್ಯಾಕ್ಲ ಬಂದ್ಬಿಟ್ಲು ಇವಳು? ಯಾರಮ್ಮಿ ನೀನು? ಎಲ್ಲಿಂದ ಬಂದೆ? ಏ ನೀನು ಎಲ್ಲೋ ನೋಡಿದ್ದೆ ಅನ್ಬ. ಅಯ್ಯೋ ನಿನ್ನ ನಮ್ಮೊತ್ತಿಗೆ ಪೊದ್ದಿ ಮಗನ ಮದುವೆ ಮಾಡ್ಕೊತೀನಿ ಅಂತ ಊರು ತುಂಬ ಓಡಾಡ್ತಿದ್ದಲ್ಲ, ಅವಳೆ ತಾನೇ ನೀನು? ಅಲ್ಲ, ಮೇಕಪ್ ಮೇಲೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಇವಾಗೇನು ಮೇಕಪ್ ಇಲ್ದಿದ್ದಕ್ಕೆ ಹಿಂಗೆ ಕಾಣಿಸ್ತಿದೀಗ? ಏನು ಸಮಾಚಾರ? ಬಾ 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 ಕುಂತ್ಕ ಬಾ. ಏನ್ ನೀನ್ ಜೈಲ್ ಒಳಗಡೆಗೆ ಬಂದ್ಬಿಟ್ಟಿದೀಗಲ್ಲ, ನಂಬಕ್ಕೆ ಏನೇ ಆಯ್ತಿಲ್ಲ. ನಾನ್ಯಾರು ಅಂತ ಗೊತ್ತಾಗ್ಲಿಲ್ವೇ? ಅಯ್ಯೋ ಪೊದ್ದಿ ಇಲ್ವಾ? ಪೊದ್ದಿ ಅವರ ನಾದ್ನಿ ನಾನೇನಿಯ ಸುಮಾ ಅಂತ ಹೇಳ್ಬಿಟ್ಟು. ನೀವೆಲ್ಲ ಎಲ್ಲಿ ನೋಡ್ತೀರಾ ಸಾವ್ಕಾರರು? ಬರ್ರಿ ಬರ್ರಿ ಕುಂತ್ಕ ಬರ್ರಿ. ಪ್ಲೀಸ್ ಡೋಂಟ್ ಟಾಕ್ ಟು ಮೀ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ, ಓಕೆ? ವಾ ಇಂಗ್ಲೀಷು ಆಮಯ್ಯ, ಇಲ್ಲಿ ಅಲ್ಲಿ ಇಂಗ್ಲೀಷ್ ಎಲ್ಲ ನಡೆಯಕ್ಕಿಲ್ಲ. ಇಲ್ಲಿ ಏನಿದ್ರು ಕನ್ನಡವೇ ನಡೆಯೋದು. ಸೋಮ್ ಬಂದು ಕುಂತ್ಕ. ಇವನ್ ದೌಲತ್ ಮಾಡ್ತೀಗ, ಇವನ್ ಕ್ಯಾಮೆ ಮಾಡಿದ್ದೆ, ಇವನ್ ಕೆಲಸ ಮಾಡಿದ್ದೆ. ಹಿಂಗೆ ಜೈಲ್ಗೆ ಎಳ್ಕೊಬಿಟ್ಟು ಬಂದು ಹಾಕವ್ರಲ್ಲ, ಅಂಥದ್ದು ಏನು ತಪ್ಪು ಮಾಡಿದೆ ನೀನು ಜೈಲ್ಗೆ ಹಾಕ ಅಂಥದ್ದು? ಬಾ ಬಾ ಕುಂತ್ಕ ಬಾ. ನೋಡಿ, ನಾನೇನು ತಪ್ಪು ಮಾಡಿಲ್ಲ, ಓಕೆ? ಸುಮ್ಮನೆ ಕರ್ಕೊಂಡು ಬಂದು ಕೂರಿಸ್ತಾರೆ ಹೋಪ್ಲೆಸ್ ಫೆಲೋಸ್. ಏನು ಯೋನು ತಪ್ಪು ಮಾಡಿಲ್ವೇ ನೀನು? ಯೋನು ಮಾಡಿಲ್ವೇ? ಹೋಗತ್ತಾಗಿ ಯೋನು ಮಾಡಿಲ್ಲ ಅಂತಂದ್ರೇನು? ಯೋನು ಮಾಡಿಲ್ವಾ? ಯೋನ್ ಮಾಡಿದೀಗ ಹೇಳು ತಪ್ಪು.
ಸುಮ್ಮನೆ ಕರ್ಕೊಂಡ್ಬಂದು ಕೂರ್ಸಕ್ಕೆ ನಮ್ಮ ಪೊಲೀಸರಿಗೆಲ್ಲ ತಲೆ ಕೆಟ್ಟೈತೆ. ಈಗ ನಾನೇನೋ ತಪ್ಪು ಮಾಡಿದ್ದೀನಪ್ಪ ಬಿಡು. ನಾನು ಹೊಸನ ಕದ್ದು ಮಾರಕ್ಕೆ ಹೋದೆ, ತಗೊಂಬಿಟ್ಟು ಬಂದು ಕೂರ್ಸಿದ್ರಿಲ್ಲಿ. ನಾನೇನು ತಪ್ಪೇನು ಮಾಡಿಲ್ಲ, ಇನ್ನೂ ಮಾರೇ ಇಲ್ಲ. ಮಾಡಕ್ಕೆ ಅಂತ ಹೊಂಟಿದ್ನಲ್ಲ, ಅದಕ್ಕೆ ಕೂರ್ಸವ್ರಿ. ನೀನೇನು ಬಂದು ಕುಂತ್ಕೊಂಡಿದೀಗ? ನಾನು ನಮ್ಮ ಅತ್ತಿಗೆಗೆ ನಿಧಿಗೆ ವಿಷ ಹಾಕಿದ್ದೆ, ಆದ್ರೆ ಅವಳೇನು ಕುಡಿಸ್ತಾ ಇರಲಿಲ್ಲ. ಆದ್ರೂ ಕರ್ಕೊಂಡು ಬಂದಿಲ್ಲಿ ಪೊಲೀಸ್ ಸ್ಟೇಷನ್ ಕೂರ್ಸವ್ರೆ. ಅಯ್ಯೋ ಶಿವನೇ, ನೀನೇನ್ ಸಾಮಾನ್ಯದೊಳಲ್ ನೀನು? ಆ ಹೋಗಿ 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 ಎಂತ ಕೆಲಸ ಮಾಡಿದೀಗ ನೀನು. ನೀನೇನ್ ಸಾಮಾನ್ಯದು ಇವಳಲ್ಲ ಬಿಡು. ಹಾ, ಯಾರನ್ನ ಹಂಗ್ ಮಾಡ್ಯಾರ? ಯಾರನ್ನ ವಿಷ ಗಿಸ ಕೊಟ್ಬಿಟ್ಟಿದೀಗ ನೀನು? ನೋಡಕ್ ಒಳ್ಳೆ ಬಿಳೆಜಿರ್ಲೆ ತರ ಹೆಂಗಿದೀಗ ನೀನ್ ಇಸ ಕೊಟ್ಟೇನೆ ನಂಬಕ್ಕೆ ಐತಿಲ್ವಲ್ಲ. ಓಹೋ ಹೋ, ಹಂಗಾರ ಅವಳಿಗೆ ಏನು ಆಗಿಲ್ವೋ? ನೋಡಿ ಪ್ಲೀಸ್, ನನ್ನ ಪರ್ಸನಲ್ ಎಲ್ಲ ಏನು ಕೇಳಕ್ ಹೋಗ್ಬೇಡಿ, ಓಕೆ? ನಮ್ಮ ಡ್ಯಾಡಿ ಕೋಟ್ಯಾಧೀಶ್ವರು, ಬಂದು ಹೆಂಗೋ ಬಿಡಿಸ್ಕೊಂಡು ಹೋಗ್ತಾರೆ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಅವ್ರಿಗೂ ನನ್ನ ಮೇಲೆ ಕೋಪ ಕಡಿಮೆ ಆಗಿ ಅವರೇ ಬಂದು ಬಿಡಿಸ್ಕೊಂಡು ಹೋಗ್ತಾರೆ. ಸೊ ವೆಯ್ಟಿಂಗ್ ಅಷ್ಟೇ. ಪ್ಲೀಸ್ ನನ್ನನ್ನು ಏನು ಕೇಳಿ ಡಿಸ್ಟರ್ಬ್ ಮಾಡಬೇಡಿ. ಯಾಂಗ ಬಿಡು, ದಿನ ನಾನು ಒಬ್ಳೆ ಕಸ ಹೊಡಿತಿದ್ದೆ, ನಾನು ಒಬ್ಳೆ ಬಾತ್ರೂಮ್ ತಿಕ್ತಾ ಇದ್ದೆ. ಅಯ್ಯೋ, ನನಗೂ ತಿಕ್ಕಿ 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 ಸಾಕಾಗಿ ಹೋಗ್ಬಿಟ್ಟಿತ್ತು. ಈ ಜೈಲಕ್ಕೆ ಶಾನೆ ಜನ ಇಲ್ಲ. ಇನ್ನು ಕೋರ್ಟ್ಗೆಲ್ಲ ಸಬ್ಮಿಟ್ ಮಾಡೋ ಗಂಟ ಇಲ್ಲೇ ಮಡಿಕತ್ತಾರಲ್ಲ. ಈ ಜೈಲಾಗ ಒಂದು ಇಬ್ಬರವ್ರು ಅಷ್ಟೇನೆ, ಒಂದು ಅಣ್ಣಯ್ಯ ಐತೆ ಆ ಕಡೆ. ಆ ಅಣ್ಣ ಏನು ತಪ್ಪು ಮಾಡಿಲ್ಲ, ಕಳ್ತನ ಮಾಡೋದ್ನಂತೆ ಯಾವುದೋ ಮನೆಗೆ. ಅದು ಕರ್ಕೊಬಿಟ್ಟು ಬಂದು ಕೂರ್ಸೋರಿ. ಚಿಕ್ಕ ಚಿಕ್ಕ ಮ್ಯಾಟ್ರಿಗೆಲ್ಲ ಕರ್ಕೊಬಂದು ಕೂರಿಸ್ತಾರ ಕಣಪ್ಪ. ಈಗ ನೀನು ಬಂದಿದ್ದೀಗ ನೋಡು, ನೀನು ಬಲಗಡೆ ಐತಲ್ಲ ಬಾತ್ರೂಮು, ಅದೊಂದು ತಿಕ್ಕು. ನಾನು ಎಡಗಡೆ ಐತಲ್ಲ ಬಾತ್ರೂಮು, ಲೇಡೀಸ್ ಬಾತ್ರೂಮ್ ನಾನು ತಿಕ್ತೀನಿ, ಜೆಂಟ್ಸ್ ಬಾತ್ರೂಮ್ ನೀನು ತಿಕ್ಕು. ಸರೋಯ್ತದೆ. ವಾಟ್ ಆರ್ ಯು ಟಾಕಿಂಗ್? ನಾನು ವಾಶ್ರೂಮ್ ಕ್ಲೀನ್ ಮಾಡಬೇಕು ಅಂತಂದ್ರೆ ಏನು ಮಾತಾಡ್ತಿದ್ದೀರಾ? ನಾನು ವಾಶ್ರೂಮ್ನ ಕ್ಲೀನ್ ಮಾಡಬೇಕಾ? ನೋ ವೇ, ಚಾನ್ಸೇ ಇಲ್ಲ. ನಾನು ಯಾಕೆ ವಾಶ್ರೂಮ್ ಕ್ಲೀನ್ ಮಾಡಲಿ? ನಾನೇನಾದ್ರು ವಾಶ್ರೂಮ್ ಕ್ಲೀನ್ ಮಾಡಕ್ಕೆ ಇಟ್ಕೊಂಡವ್ರ ಇಲ್ಲಿ? ಅಮ್ಮಣ್ಣಿ, ಓಹೋ, ಕ್ಲೀನ್ ಮಾಡಲ್ಲ ಅಂತೇಳು. ಬೆಳಗಿನ ಸಂಜೆ ಗಂಟ ನೀರು ಕೊಡಕ್ಕಿಲ್ಲ. ಬ್ಯಾಸ್ಗೆ ಬೇರೆ ಶುರುವಾಯ್ತು. ಹಂಗೆ ನಿಗ್ರಕತ್ತಿಗೆ ಅಷ್ಟೇ ಏನಿಯ ಕೆಲಸ ಮಾಡಲಿಲ್ಲ ಅಂದ್ರೆ ಇದೇ ನಿಮ್ಮ ಅಪ್ಪನ ಮನೆ ಅಮ್ಮನ ಮನೆ ಅಂತ ಅನ್ಕೋಬಿಟ್ಟ. ನಾನು ಬೇಜಾನ್ ದೌಲತ್ ಬಿದ್ದು ಈಗ ಅಮ್ಮಿಕಂಡು ಮಾಡ್ತೀವ್ನಿ. ಮೊಸರೆ ತಿಕ್ಕೋದು, ಆಮೇಕಿಂದ ಕಸ ಗುಡ್ಸೋದು ಎಲ್ಲನೂ ಏನು ಬಿಟ್ಬಿಟ್ರು ಅಂತ ಅನ್ಕೋಬಿಟ್ರ ನೀನು ಫ್ರೀಯಾಗಿ. ನೋಡೋ, ಹುಡುಗರ ಬಾತ್ರೂಮ್ ನೀನೇ ಕ್ಲೀನ್ ಮಾಡಬೇಕು, ಹುಡುಗಿಯರ ಬಾತ್ರೂಮ್ ಮಾತ್ರ ನಾನು ಕ್ಲೀನ್ ಮಾಡೋದು, ಸರಿನಾ? ನಾನು ಮಾಡೋಕ್ಕಿಲ್ಲ ಎರಡನ್ನೂ. ಇನ್ಮೇಲೆ ನೀನರ್ದ ನಾನರ್ದ ಕೆಲಸ. ಕಸ ಗುಡ್ಸೋದು ಅಷ್ಟೇ. ಬಲಗಡೆ ಜೈಲಾಗಿರೋವೆಲ್ಲ ನಾನು ಗುಡಿಸ್ತೀನಿ, ಎಡಗಡೆವೆಲ್ಲ ನೀನು ಗುಡಿಸು. ಅಲ್ಲೇನು ಗಲೀಜಿರಕ್ಕಿಲ್ಲ, ಆದರೂ ಗುಡ್ಸಿರೋದನ್ನೇ ಗುಡಿಸ್ತಾರೆ. ಸುಮ್ಮನೆ ಆಟಾಡ್ಕೊಂಡು ಗುಡಿಸ್ಬೇಕು. ನಿಂಗೆ ನೋಡು, ಶುಕ್ರವಾರ ಬಿರಿಯಾನಿ ಬೇಕು ಅಂದರೆ ಎಕ್ಸ್ಟ್ರಾ ಕೆಲಸ ಮಾಡಬೇಕಾಯ್ತದೆ. ಮಾಡಿದ್ರೆ ಅವ್ರೂ ಸರಿ ಬಿಡು, ಅಯ್ಯೋ ಪಾಪ ಅಂತ ಕೊಡ್ತಾರೆ. ಇಲ್ಲ ನೀನೇನ ಕೆಲಸ ಮಾಡಲ್ಲ ಅಂತ ಕುಂತ್ಕೊಂಡ್ರೆ ನಾಷ್ಟ ಇಲ್ಲ, ಊಟ ಇಲ್ಲ, ರಾತ್ರಿಗಂತೂ ನೀರು ಕೊಡೋಕ್ಕಿಲ್ಲ ಅವರು. ನಾನು ಅದಕ್ಕೇನಪ್ಪ ಅಡ್ಜಸ್ಟ್ ಆಗೋಗ್ಬಿಟ್ಟಿವ್ನಿ. ನಾನು ಮೊದಲು ನಿನ್ನಂಗೆ ಏನಿಯ ಲಬ 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 ಬಾಯಿ ಬಡ್ಕೊತಾ ಇದ್ದೆ. ಇವಾಗ ನಾನೇನಿಲ್ಲಪ್ಪ, ಅಡ್ಜಸ್ಟ್ ಆಗೇವ್ನಿ. ಪ್ಲೀಸ್, ನನ್ನ ಕೈಲಿ ಅದು ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ಪ್ಲೀಸ್, ನನಗೆ ಅದೆಲ್ಲ ಇಷ್ಟನೂ ಆಗಲ್ಲ. ಪ್ಲೀಸ್, ನಿಜವಾಗ್ಲೂ ನನಗೆ ಇಷ್ಟ ಆಗಲ್ಲ. ನಿಜವಾಗ್ಲೂ ನನಗೆ ಅದೆಲ್ಲ ಅಸಹ್ಯ ಅಂತ ಅನಿಸುತ್ತೆ. ನಾನು ಕೆಲಸ ಮಾಡೋದು ಅಂತಂದರೆ ಏನು, ನನ್ನ ಕೈಲಾಗಲ್ಲ ಕೆಲಸ ಮಾಡೋಕ್ಕೆ. ಪ್ಲೀಸ್ ಹೇಳ್ಬಿಡಿ, ನನ್ನ ಕೈಲಾಗಲ್ಲ. ಬೇಕಾದ್ರೆ ದುಡ್ಡು ಬೇಕಾದ್ರೆ ನಮ್ಮ ಮಮ್ಮಿ ಎಷ್ಟು ಬೇಕಾದರೂ ಕೊಡ್ತಾರೆ. ಆದರೆ ಈ ಕೆಲಸ ಎಲ್ಲ ಮಾಡೋದು ಅಂತಂದರೆ ನೋ 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 ನೋ, ನನ್ನ ಕೈಲಾಗಲ್ಲ. ಪ್ಲೀಸ್, ಆ ಕೆಲಸ ಎಲ್ಲನೂ ನೀವೇ ಮಾಡಿಬಿಡಿ. ಪ್ಲೀಸ್, ನನಗೆ ವಾಶ್ರೂಮ್ ಕ್ಲೀನ್ ಮಾಡೋದಂದರೆ ವಾಮಿಟ್ ಬಂದುಬಿಡುತ್ತೆ. ಆ ಕಸ ಗುಡಿಸ್ಬೇಕು ಅಂತಂದರೆ ನಂಗೆ ಡಸ್ಟ್ ಅಲರ್ಜಿ ಅಂದರೆ ಆಗಲ್ಲ ನನಗೆ. ನನ್ನ ಫೇಸ್ಗೆಲ್ಲ ಡಸ್ಟ್ ಕುತ್ಕೊಂಡ್ಬಿಟ್ಟು ಮತ್ತೆ ಗಲೀಜಾಗಿ ಹೋಗ್ಬಿಡುತ್ತೆ. ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್, ನಾನಂತೂ ಕೆಲಸ ಎಲ್ಲ ಮಾಡಲ್ಲ. ಪ್ಲೀಸ್. ಇವಳು ಮಹಾರಾಣಿ ಮೊಮ್ಮಗಳು. ಇಲ್ಲಿ ಎಲ್ಲರೂ ಒಂದೇ, ಭಿಕ್ಷುಕರು ಒಂದೇ, ಕೋಟ್ಯಾಧೀಶ್ವರರು ಒಂದೇ, ಇಲ್ಲಿ ಎಲ್ಲರೂ ಒಂದೇ. ನೋಡಮ್ಮಿ, ನಾನು ಕೆಲಸ ಎಲ್ಲ ಮಾಡೋಕ್ಕಿಲ್ಲ. ನಾನು ಸಖತ್ತು ಸೋಮಾರಿ, ನಿನಗಿನ್ನ ಸೋಮಾರಿ. ನಂಗೆ ಸಾಕಾಗೋಗ್ಬಿಡ್ತದೆ ನನಗೆ ಕೆಲಸ ಎಲ್ಲ ಮಾಡೋಕ್ಕಿಲ್ಲ. ನಾನು ಬರ್ತಾರಲ್ಲ ಮೇಡಮ್ಮರು, ಅವ್ರಿಗೆ ಹೇಳ್ತೀನಿ ಇವಳಿಗೆ ಅರ್ಧ ಕೆಲಸ ಹೇಳಿ ನಾನು ಅರ್ಧ ಕೆಲಸ ಮಾಡ್ತೀನಿ ಅಂತ. ಹೋಗು ಕುಂತ್ಕೊ, ಹೋಗಿ ಸುಮ್ಕೇನಿಯ. ಈಗ ಊಟ ಬರೋ ಟೈಮ್ ಆಯಿತು. ಶಾನೆ ಮಾತಾಡಿದ್ರೆ ಊಟಕ್ಕೂ ಕೊಡೋಕ್ಕಿಲ್ಲ. ಕೈ ಕಟ್ಕೊಂಡು ಸುಮ್ ಕುಂತ್ಕೊಂಡ್ರೆ ಅವರೇ ತಂದ್ಬಿಟ್ಟು ಮುದ್ದೆ ಅನ್ನ ಸಾರು ಎಲ್ಲ ಕೊಟ್ಬಿಟ್ಟು ಹೋಯ್ತಾರೆ. ತಿನ್ಕೊಳ್ಳಿ. ನೀನು ಶಾನೆ ಮಾತಾಡಿದ್ರೆ ಎಲ್ಲ ಕೊಟ್ಟು ಮಾಡಾಕ್ತಾರೆ. ಸುಮ್ಮನೆ ಕುಂತ್ಕ. ನಾಳೆಯಿಂದ ನಿನ್ನ ಕೆಲಸ ನಿಂದು, ನನ್ನ ಕೆಲಸ ನಂದು. ಸರಿನೇ? ಅಯ್ಯೋ ಶಿಟ್, ಎಂಥ ಕೆಲಸ ಮಾಡಿಬಿಟ್ಟೆ. ಹೋಗಿ 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 ಜೈಲಿಗೆ ಬರೋಂಥ ಕೆಲಸ ಮಾಡಿಬಿಟ್ಟೆ ನಾನು. ನನ್ನ ತಲೆನಾಗೇನು ಬುದ್ಧಿ ಇರಲಿಲ್ವಾ ಅಂತ ಇಂಥ ದರಿದ್ರದ ಕೆಲಸ ಮಾಡಿ ಬಂದು ಪೊಲೀಸ್ ಸ್ಟೇಷನಾಗೆ ತಗ್ಲಾಕೋಣ ಅಂತ ಗತಿ ಬಂದುಬಿಡ್ತಲ್ಲ ನನಗೆ. ಇದೆಲ್ಲ ಯಾಕೆ ಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಛೇ, ಇದೆಲ್ಲ ಬೇಕಿತ್ತ ನನಗೆ? ಇದೆಲ್ಲ ಯಾಕೆ ಮಾಡಿದೆ ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ. ಈಗ ಏನು ಮಾಡಲಿ, ಏನು ಮಾಡಲಿ, ಇಲ್ಲಿಂದ ಹೆಂಗೆ ಹೋಗಲಿ? ನಮ್ಮಮ್ಮ ಹೇಳಿದ್ರು ಬಿಡಿಸ್ಕೊಂಡು ಹೋಗ್ತೀನಿ ನಿನ್ನ ಬಂದು, ಡೋಂಟ್ ವರಿ ಅಂತ ಹೇಳಿ. ಆದರೆ ಏನೂ ಆಗ್ತಾ ಇಲ್ವಲ್ಲ ನನ್ನ ಕೈಲಿ. ಏನು ಮಾಡೋದು? ನಮ್ಮಮ್ಮ ಬರಲಿ, ನಮ್ಮಮ್ಮಂಗೆ ಹೇಳೇ ಬಿಡ್ತೀನಿ. 1 ಕೋಟಿ ಹೋದ್ರೂ ಪರವಾಗಿಲ್ಲ, ನಾನು ಈಚೆ ಕಡೆ ಕರ್ಕೊಂಡು ಹೋಗು ಅಂತ ಹೇಳ್ತೀನಿ ಅಷ್ಟೇ. ಹೋದರೆ 1 ಕೋಟಿ ಹೋಗ್ತೈತೆ ಅಷ್ಟೇ. ಆದರೆ ನಾನು ಜೈಲಿಂದ ನೆಮ್ಮದಿಯಾಗಿ ಈಚೆ ಕಡೆ ಬರ್ತೀನಲ್ಲ, ಅಷ್ಟೇ ಸಾಕು. ಇದೇ ಬೆಸ್ಟ್ ಐಡಿಯಾ. ಇನ್ನೂ FIR ಆಗಿಲ್ಲ ಅಲ್ವಾ? 1 ಕೋಟಿ ಕೊಟ್ಟು ಕ್ಲಿಯರ್ ಮಾಡಿಸ್ಬಿಡ್ತೀನಿ. ಹಾಂ ಸರ್,
ಹೇಳಿ ಸರ್. ನೋಡಿ, ನಿನ್ನೆ ನಾವು ಇಟ್ಕೊಟ್ವಲ್ಲ ನನ್ನ ತಂಗಿನ, ಯಾವುದೇ ಕಾರಣಕ್ಕೂ ಎಂಥ ಇನ್ಫ್ಲೂಯೆನ್ಸ್ ತಗೊಂಡು ಬಂದ್ರೂ ಯಾವುದೇ ಕಾರಣಕ್ಕೂ ಅವಳನ್ನ ಈಚೆ ಕಡೆ ಬಿಡಬೇಡಿ, ಸರಿನಾ? ಯಾರಾದ್ರೂ ಬಂದು 1 ಕೋಟಿ ಕೊಡ್ತೀನಿ ಅಂದ್ರೂ ಅವಳನ್ನ ಈಚೆ ಕಡೆ ಬಿಡಬಾರ್ದು ಅಷ್ಟೇನೆ. ದುಡ್ಡಿನ ಆಸೆ, ಹಣದ ಆಸೆ ತೋರಿಸ್ತಾರೆ ನಿಮಗೆ. ಆದರೆ ನೀವೇನಾದರೂ ಆ ಥರ ಮಾಡಿದ್ರಿ ಅಂತಂದರೆ ನಾನು ಮತ್ತೆ ಮೇಲ್ಗಡೆ ಆಫೀಸರ್ ಹತ್ರ ಹೋಗ್ಬೇಕಾಗುತ್ತೆ. ಹುಷಾರ್, ಸರಿನಾ? ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿನಾಗ ಈಚೆ ಕಡೆ ಬಿಡಬೇಡಿ. FIR ಹಾಕಿ ಜಡಿರಿ ಅವಳನ್ನ. ಇದು 2ನೇ ಸಲ ಜೈಲಿಗೆ ಬಂದಿರೋದು. ಅವಳನ್ನ ಮಾತ್ರ ಕಳಿಸ್ಬೇಡಿ. ಸರ್, ಏನ್ ಹೇಳ್ತಾ ಇದ್ದೀರಾ? ಹಂಗಾದ್ರೆ ನಾವು ಲಂಚ ತಗೊಂಡು ಎಲ್ಲರನ್ನು ಬಿಟ್ಟು ಕಳಿಸ್ತೀವಿ ಅಂತ ಅನ್ಕೊಂಡಿದ್ದೀರಾ? ನಾವೇ ನಿಮ್ಗೆ ಆ ಥರ ಕಾಣಿಸ್ತಾ ಇದೀವ? ಲಂಚ ತಗೊಳ್ಳೋ ಥರ ಕಾಣಿಸ್ತಾ ಇದೀವ? ಸರ್, ಇದನ್ನೆಲ್ಲ ಇಟ್ಕೊಳಕ್ ಹೋಗ್ಬೇಡಿ. ನಾವೇನು ಲಂಚ ತಗೊಂಡು ಇದು ಮಾಡೋ ಅಂತಾರಲ್ಲ. ನಾವು ಮೊದಲನೇ ಗೊತ್ತಲ್ಲ, ತುಂಬಾ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ನಾವೆಲ್ಲನೂ ಇಂಥದ್ರಲ್ಲಿ. ನಾವಂತ ಕಂತ್ರಿ ಕೆಲಸ ಮಾಡೋರಲ್ಲ ಸರ್. ಈಗ ನಮ್ಗೆ ಗೊತ್ತು FIR ಹಾಕ್ಬೇಕು ಅಂತ. ಬಿಟ್ಟು ಕಳ್ಸೋಂತೂ ಚಾನ್ಸೇ ಇಲ್ಲ. ಯಾಕಂದ್ರೆ ಕಂಪ್ಲೇಂಟ್ ಆಗಿದೆ, FIR ಮಾಡಿದೀವಿ. ಅವ್ರನ್ನ ಯಾವುದೇ ಕಾರಣಕ್ಕೂ ಕಳ್ಸಲ್ಲ. ಯಾರೋ 1 ಕೋಟಿ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಲಂಚದ ಆಸೆಗೆಲ್ಲನೂ ಆಸೆ ಪಡ ಅಂತ ಮಕ್ಕಳೇ ನಾವಲ್ಲ, ಸರಿನಾ? ಬೇರೆಯವ್ರಿಗೆ ಹೇಳ್ಕೊಳ್ಳಿ ಸರ್, ಎಲ್ಲರೂ ಕೆಟ್ಟವ್ರು ಇರಲ್ಲ. ಸಾರಿ ಮೇಡಮ್. ಅಲ್ಲ, ಸ್ವಲ್ಪ ಇದ್ರಲ್ಲಿ ಹೇಳಿದೆ ಅಷ್ಟೇ. ತುಂಬ ಜನ ಅದೇ ಥರ ಮಾಡಿಬಿಡ್ತಾರೆ, ದುಡ್ಡನ್ನೇ ಆಸೆ ತೋರಿಸಿದ ತಕ್ಷಣ ಬಿಟ್ಬಿಡ್ತಾರೆ. ಅದಕ್ಕೆ ಹೇಳಿದೆ ಅಷ್ಟೇ. ಐ ನೋ ಯು ಆರ್ ಹಾನೆಸ್ಟ್ ಆಫೀಸರ್, ಬಟ್ ಅದೇ ಹೇಳಿದ್ನಲ್ಲ, ಅವಳನ್ನ ಮಾತ್ರ ಈಚೆ ಕಡೆ ಬಿಡಬೇಡಿ. ಹಾಕೊಂಡು ಜಡೀರಿ FIR ಹಾಕೊಂಡು. ನೋಡಿ, ಇದು 2ನೇ ಸಲ ಈ ಥರ ಮಾಡ್ತಿರೋದು ಅವಳು. ಅವಳಂತೂ ಈಚೆ ಕಡೆಗೆ ಬಂದ್ಲು ಅಂದರೆ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ. ಅವ್ರ ಅಮ್ಮ ಬರ್ತಾರೆ ಅಂದರೆ ನಮ್ಮ ಅಮ್ಮನೇ ಬಂದು ತುಂಬ ಆಸೆ ತೋರಿಸ್ತಾರೆ. ಏನು ಹೇಳಿದ್ರು ಏನು ಮಾಡಿದ್ರು ಬಿಡಬೇಡಿ, ಸರಿನಾ? ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ಅವಳು ಏನು ಮಾಡ್ತಾವಳೆ, ಏನು ಬಿಡ್ತಾವಳೆ ಅದನ್ನು ತಿಳ್ಕೊಳ್ಳೋ ಯಾವ ಆಸಕ್ತಿನೂ ನನಗೂ ನಮ್ಮ ಅಪ್ಪಂಗೂ ಇಬ್ರಿಗೂ ಇಲ್ಲ, ಸರಿನಾ? ಪ್ಲೀಸ್ ಇದೊಂದು ಮಾಡ್ಕೊಡಿ ಅಷ್ಟೇನೆ. ಅವಳಿಗೆ ಮಾತ್ರ ಸರಿಯಾಗಿ ಬುದ್ಧಿ ಕಲಿಸಿ. ಅವಳು ಸರಿಯಾಗಿ ಏನಾದ್ರು ವಾಪಸ್ ಅವಳು ಜೈಲಿಂದ ಬಂದ್ಲು ಅಂತಂದರೆ ಅವಳು ಬುದ್ಧಿ ಕಲ್ತ್ಕೊಂಡೇ ವಾಪಸ್ ಬರಬೇಕು. ಅದು ಬಿಟ್ಟರೆ ಸುಮ್ಮನೆ ಮಾತ್ರ ಅವಳು ವಾಪಸ್ ಬರಬಾರ್ದು ಅಷ್ಟೇನೆ. ನನಗೆ ಅದೇ ಬೇಕಾಗಿರೋದು. ಸರ್, ಡೋಂಟ್ ವರಿ, ನಾನು ನೋಡ್ಕೋತೀನಿ ಎಲ್ಲನೂ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕರ್ತವ್ಯನ ಕರೆಕ್ಟಾಗಿ ನಿರ್ವಹಿಸ್ತಿರೋದಕ್ಕೆ. ಮೇಡಮ್, ಅವಳಿಗೆ ಬುದ್ಧಿ ಕಲಿಸಿ ಸಾಕು ನನಗೆ. ಅವಳು ಯಾಕಾದರೂ ತಪ್ಪು ಮಾಡಿದ್ನಪ್ಪ ಅಂತ ಅನ್ಕೊಬೇಕು. ಹೊಡೆದ್ರು ಬಡಿದ್ರು ಅವಳೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಮೇಡಮ್. ಅವಳೊಂಥರ ಕಲ್ತಾರ ಅವಳು. ಸ್ವಲ್ಪ ನೀವೇನೇ ಹ್ಯಾಂಡ್ಲು ಮಾಡಿ, ಸರಿನಾ? ಇದನ್ನ ಹೇಳೋಕ್ಕೆ ಅಂತಲೇ ಇಲ್ಲಿ ತನಕ ಬಂದೆ. ಸರಿ ಮೇಡಮ್, ನಾನಿನ್ನು ಹೊರಡ್ತೀನಿ. ಓಕೆ ಸರ್, ನೀವು ಡೋಂಟ್ ವರಿ ಸರ್, ನಾವೆಲ್ಲ ನೋಡ್ಕೋತೀವಿ, ನಾವು ಹ್ಯಾಂಡಲ್ ಮಾಡ್ತೀವಿ ಸರ್. ಯು ಡೋಂಟ್ ವರಿ, ಓಕೆ? ನಾವೆಲ್ಲ ಇದ್ದೀವಲ್ಲ, ನಾವು ನೋಡ್ಕೊಂತೀವಿ. ನೀವು ಆರಾಮಾಗಿ ಹೋಗಿ ಸರ್. ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ ಅಷ್ಟೇನೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕಲ್ವಾ? ಆಗುತ್ತೆ ಬಿಡಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು.